ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಟಿಫನಿಗೋಸ್ಕರ ಅಂತ ನಾನು ಯಾವುದೇ ಸಾಸ್ಗಳಿಲ್ಲದೆ ಈಸಿಯಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ವೆಜ್ ಫ್ರೈಡ್ ರೈಸ್ನ ಮಾಡ್ಕೋತಾ ಇದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ಒಂದು ಕ್ವಿಕ್ಕಾಗಿ ರೆಸಿಪಿ ತೋರಿಸ್ಬಿಡೋಣ ಅಂತ ಶೂಟ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವೆಜ್ ಫ್ರೈಡ್ ರೈಸಿಗೆ ಫಸ್ಟು ರೈಸ್ ಮಾಡಿ ಇಟ್ಕೋಬೇಕು. ರೈಸ್ ಸ್ವಲ್ಪ ತಣ್ಣಗಾದರೆ ಒಳ್ಳೆಯದು. ಅದಾದಮೇಲೆ ವೆಜಿಟೇಬಲ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಕ್ಯಾರೆಟು, ಬೀನ್ಸು ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಎಲೆಕೋಸು ಅಂದರೆ ಕ್ಯಾಬೇಜ್, ಇದಿಷ್ಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಸೊ ಅದಾದಮೇಲೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಲ್ಲ ಕಲರ್ ಚೇಂಜ್ ಆಗೋವರೆಗೂ. ಸೊ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಹಾಕ್ತಾಯಿದ್ರು ನಡೆಯುತ್ತೆ, ಅದು ನಿಮಗಿಷ್ಟ ಬಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಫ್ಲೇವರ್ ಬರಲಿ ಅಂತ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಸೊ ತರಕಾರಿ ಎಲ್ಲ ಸ್ಟೀಮ್ ಆಗಲಿ ಅಂತ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೋತೀನಿ. ಸೊ ಎಲ್ಲ ಹಸಿ ವಾಸನೆ ಹೋಗೋ ತನಕ ಅದು ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಆ್ಯಡ್ ಮಾಡ್ಕೋತೀನಿ. ಖಾರದ ಪುಡಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೊ ನಾನು ಇದಕ್ಕೆ ಚಿಂಗ್ಸ್ನ ಫ್ರೈಡ್ ರೈಸ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದರಿಂದ ಒಳ್ಳೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಒಳ್ಳೆ ಫ್ಲೇವರ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ವೆಜ್ ಫ್ರೈಡ್ ರೈಸು ಮಾಡ್ತೀರೋ ಸೊ ಒಂದ್ಸಲ ಇದನ್ನು ಹಾಕಿ ಟ್ರೈ ಮಾಡಿ ನೋಡಿ, ಒಳ್ಳೆ ರುಚಿ ಬರುತ್ತೆ. ಸೊ ಚಿಂಗ್ಸ್ ಅವ್ರದ್ದು ಫ್ರೈಡ್ ರೈಸ್ ಪೌಡರು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ರೈಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ, ಬಟ್ ಇದಕ್ಕೆ ಲೆಫ್ಟ್ ಓವರ್ ರೈಸ್ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ನಾನು ಇವಾಗ ಲಂಚ್ ಬಾಕ್ಸಿಗೂ ಮಧ್ಯಾಹ್ನಕ್ಕೆ ಬೇಕಂತ ಬಿಸಿ ರೈಸಿಗೆ ಮಿಕ್ಸ್ ಮಾಡಿದ್ದೀನಿ. ಸೊ ನೋಡಿ ರೆಡಿ ಆಯಿತು ಫ್ರೈಡ್ ರೈಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಸೊ ಟಿಫನ್ ಎಲ್ಲ ರೆಡಿ ಆದಮೇಲೆ ಪಾಪು ಅವರಿಗೆ ರಾಗಿ ಸರಿನ ರೆಡಿ ಮಾಡ್ಕೋತಾ ಇದ್ದೀನಿ. ಅವ್ರು ಎದ್ದೇಳೋ ಅಷ್ಟರಲ್ಲಿ ಸ್ವಲ್ಪ ಮಾಡಿಟ್ಟರೆ ಅದು ತಣ್ಣಗಾದ್ಮೇಲೆ ತಿನ್ನಿಸ್ಬೋದು ಅಂತ. ಹಸ್ಬೆಂಡ್ ಕೂಡ ಟಿಫನ್ ಮುಗಿಸಿ ಇವಾಗ ಆಫೀಸಿಗೆ ಹೊರಡ್ತಿದ್ದಾರೆ. ಪೂಜೆ ಎಲ್ಲ ಮಾಡಿದ್ದಾರೆ ಬೆಳಗ್ಗೆನೇ. ಅವರಿಗೆ ಬೇಗನೆ ಡ್ಯೂಟಿ ಇತ್ತು ಈ ವೀಕು. ಸೊ ಟಿಫನ್ ತಿಂದು ಹೊರಡ್ತಾ ಇದ್ದಾರೆ. ಪಾಪು ಅವರಿಗೆ ಈ ರಾಗಿ ಸರಿ ಮಾಡುವಾಗ ಲಂಪ್ಸ್ ಏನು ಇಲ್ಲದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಾಡ್ತೀನಿ. ಅವರಿಗೆ ಮಧ್ಯದಲ್ಲಿ ಗಂಟೆನಾದರೂ ಸಿಕ್ಕರೆ ಸರಿ ಇರಲಿಲ್ಲ ಅಂತ. ಟಿಫನೆಲ್ಲ ಮಾಡಿ ಹಸ್ಬೆಂಡ್ ಡ್ಯೂಟಿಗೆ ಹೋಗಾಯಿತು. ಸೊ ನಾನು ಇನ್ನೂ ತಿಂದಿಲ್ಲ. ಸರಸಿರಿ ಕೂಡ ಮಲಗಿದ್ದಾರೆ. ಅವ್ರಿಗೆ ಊಟ ಮಾಡಿಸಿ ಮಲಗಿದ್ದೆ. ಇವಾಗ ಒಬ್ಬಳು ಎದ್ಲು, ಒಬ್ಬಳು ಮಲಗಿದ್ದಾಳೆ. ಪೂರ್ವಿ ತೊಟ್ಲು ತೂಗ್ತಾ ಇದ್ದಾಳೆ. ಏನು ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮಾಡಬೇಕು. ಬಿಸಿಲಿಲ್ಲ ಇವತ್ತು, ಸೋಲಾರಲ್ಲಿ ಬಿಸಿ ನೀರು ಬರ್ತಾ ಇಲ್ಲ. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ವಿಡಿಯೋಸ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸೊ ಟಿಫನ್ ಎಲ್ಲ ಮುಗಿಸಾಯಿತು, ನಾನು ಕೂಡ. ಸೊ ನನ್ನ ತಮ್ಮನೂ ಟಿಫನ್ ಮುಗಿಸಾಯಿತು, ಅವನು ಕೂಡ ಆಫೀಸಿಗೆ ಹೋಗ್ತಿದ್ದಾನೆ. ಸೊ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಪು ಇಬ್ಬರು ಮಲಗಿದ್ರು. ಅದಕ್ಕೋಸ್ಕರ ಸ್ವಲ್ಪ ವಾಶ್ ಮಾಡಿ ಇಟ್ಬಿಡೋಣ ಅಂತ ವಾಶ್ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಸರು ಪಾಪು ಎದ್ದರು. ಸರು ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಮುಂಚೆ ಸ್ವಲ್ಪ ಉಗುರನ್ನ ಕಟ್ ಮಾಡಿಬಿಡೋಣ ಅಂತ. ಇಬ್ಬರು ಮುಖ ಎಲ್ಲ ಪರ್ಚ್ಕೊಳ್ಳೋದು ಜಾಸ್ತಿ ಅವರಿಬ್ಬರು. ಸೊ ಅದಕ್ಕೋಸ್ಕರ ಕಟ್ ಮಾಡಬೇಕು. ಇವಾಗ ಅವಳಿವಾಗ ಎದ್ದೇಳ್ತಾ ಇದ್ದಾಳೆ. ಚೋಟು ಸರು ಪಾಪದ ಉಗುರು ಕಟ್ ಮಾಡಾಯ್ತು, ಅವಳು ಸ್ನಾನ ಮಾಡ್ತಾ ಇದ್ದಾಳೆ. ಇವಾಗ ಸಿರಿ ಪಾಪು ಕಟ್ ಮಾಡ್ತಾ ಇದ್ದೀನಿ, ನಿಮಗೂ ಸ್ನಾನ ಮಾಡಿಸ್ಬೇಕು. ಸೊ ನಾನು ಸ್ನಾನ ಮಾಡಬೇಕು. ಹೊರಗಡೆ ಮಳೆ ಬೇರೆ ತುಂಬ ಬರ್ತಾ ಇದೆ, ಇವತ್ತು ಮಳೆ ಬೀಳ್ತಾ ಇದೆ, ಫುಲ್ ಮಳೆ ಗಾಳಿ. ಮಾಡ್ರಿ ಇಲ್ಲಿ ನೋಡಿ, ಇಲ್ಲಿ 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 ಅಲ್ಲಿ ನೋಡಿ, ಅಲ್ಲಿ
ಈ ಉಗುರು ಕಟ್ ಮಾಡಿಲ್ಲ ಅಂದರೆ ಮುಖ ಮೈಯೆಲ್ಲ ಪಚ್ಕೋತಾರೆ ಇವರು, ನಮಗೂ ಪಚ್ಚಿಡ್ತಾರೆ. ಅದಕ್ಕೋಸ್ಕರ ಉಗುರು ಕಟ್ ಮಾಡ್ಬೇಕು, ವೀಕ್ಲಿ ಒನ್ಸ್ ಕಟ್ ಮಾಡ್ಬೇಕಿಲ್ಲ ಅಂದರೆ ಫುಲ್ ಉಗುರು ಬೆಳ್ಕೊತವೆ. ತಡಿಯಮ್ಮ ಓದಾಡ್ತೈತೆ. ಇಲ್ಲ ಕಂದಮ್ಮ, ಇಲ್ಲ 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 ಇಲ್ಲವಾ. ಚಿಕ್ಕ ಮಕ್ಳಿಗೆ ಉಗುರು ಕಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು, ಇಲ್ಲಾಂದರೆ ಸ್ಕಿನ್ ಬಂದ್ಬಿಡುತ್ತೆ. ಸೊ ಸಿರಿಪಾಪುದು ಫೈನಲಿ ಉಗುರು ಕಟ್ ಮಾಡಾಯ್ತು. ಸಿರಿಪಾಪು ಸ್ನಾನ ಮಾಡಿಸ್ಬೇಕು ಇವಾಗ. ಸರಪಾಪುದು ಆಯ್ತು ಸ್ನಾನ. ಹಾಯ್ ಮಾಡು, ಹಾಯ್ ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಬಾಯ್ 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 ಬಾಯ್. ಸೊ ಇವತ್ತು ಸಿರಿಗೆ 7 ಮಂತ್ ಕಂಪ್ಲೀಟ್ ಆಯಿತು. ಸೊ ಅದಕ್ಕೋಸ್ಕರ ಫೋಟೋಶೂಟ್ ಮಾಡಲಿಕ್ಕೆ ಅಂತ ಹಸ್ಬೆಂಡ್ ಮೆಕ್ಕೆಜೋಳ ತಂದಿದ್ರು, ರೆಡಿ ಮಾಡ್ತಾ ಇದ್ದಾರೆ. ಅವ್ರು ಡ್ಯೂಟಿಗೆ ಹೊರಟಿದ್ರು. ಸೊ ಅಷ್ಟರಲ್ಲೇ ಬೇಗ ತೆಗ್ದುಬಿಡೋಣ ಅಂದ್ಬಿಟ್ಟು ಸಿರಿಗೂ ಎಪ್ಸಿ ರೆಡಿ ಮಾಡಿಸಿದ್ರು ಅಮ್ಮ. ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ಶೂಟ್ ಮಾಡ್ಬಿಡೋಣ, ಮತ್ತು ಸಂಜೆ ಅಷ್ಟೊಂದು ಕ್ಲಾರಿಟಿ ಬರೋಲ್ಲ ಫೋಟೋ ಅಂದ್ಬಿಟ್ಟು. ಸೊ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮೆಕ್ಕೆಜೋಳದಿಂದ. ಸೊ ಹೇಗೆ ಬರುತ್ತೆ, ಹೇಗೆ ರೆಡಿ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಮನೇಲಿ ಏನು ಸಿಗುತ್ತೋ ಅದನ್ನು ಬಳಸೇ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೊಬಿಡ್ಬೋದು. ಬಟ್ ನನಗೆ ಜೋಳದಿಂದ ಫೋಟೋ ತೆಗಿಬೇಕು ಅಂತ ಇಷ್ಟ ಇತ್ತು. ಸೊ ಫೋಟೋ ಶೂಟಿಗೂ ಆಗುತ್ತೆ, ಹಾಗೆ ನಾವು ಬೇಯಿಸ್ಕೊಂಡು ಕೂಡ ತಿನ್ಕೋಬೋದಲ್ವ. ಅದಕ್ಕೋಸ್ಕರ ಜೋಳದಿಂದ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಸಿರಿ 7 ಮಂತ್ ಫೋಟೋ ಶೂಟಿಗೆ ಈ ಥರ ಜೋಳದಿಂದ ರೆಡಿ ಮಾಡಿದ್ದಾರೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ? ಹಾಂ, ಸೊ ನಿಮಗೂ ಹೆಲ್ಪ್ ಆಗ್ಬೋದೇನೋ ಅಂತ ನಾನು ಈ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಜೋಳದಿಂದ ಈ ಥರ ಫಸ್ಟ್ ಟೈಮ್ ಮಾಡಿರೋದು. ಅಯ್ಯೋ ಸಿರಿ ಪಾಪು ಹಾಳು ಮಾಡ್ತೀಯಾ? ಎಲ್ಲಿ ಮಗ್ನೆ? ಸರು ಸರು ಚಟ್ನಿ ಸರು ऊपर ಚಿಕ್ಕ ಮಕ್ಕಳು ಫೋಟೋ ಶೂಟ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಅಲ್ವಾ. ಅವರು ಕ್ಯಾಮ್ರಾ ಕಡೆ ನೋಡಲ್ಲ, ಏನಿಲ್ಲ. ಅವರಿಗೆ ಆಟ ಆಡೋ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಆಮೇಲೆ ನಾವು ಎಲ್ಲಿ ಯಾರು ಮಾತಾಡ್ತೀವೋ ಆ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಇಬ್ಬರು. ಸರುಪಾಪು ಸ್ವಲ್ಪ ಕ್ಯಾಮ್ರಾ ನೋಡ್ತಾಳೆ, ಬಟ್ ಸಿರಿ ಅಷ್ಟೊಂದು ನೋಡೋದಿಲ್ಲ. ನೋಡಿ ಎಲ್ಲ ಮೆಕ್ಕೆಜೋಳ ಎಲ್ಲ ತೆಗ್ದು ಹಾಳು ಮಾಡ್ತಾ ಇದ್ದಾಳೆ ಕೈಯಿಂದ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ ಈ ಡ್ರೆಸ್ಸಲ್ಲಿ. ಸಿರಿ ಪಾಪನೂ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಸೊ ಹೇಗೇಗೋ ಮಾಡಿ ನಮ್ಮ ಮನೆಯವರು ಫೋಟೋ ತೆಗಿತಾ ಇದ್ದಾರೆ. ಅವರಿಬ್ಬರಿಗೂ ಸರಿ ಮಾಡೋದ್ರಲ್ಲೇ ಆಗುತ್ತೆ. ಎವ್ರಿ ಮಂತ್ ಫೋಟೋ ಶೂಟ್ ತೆಗಿಯೋವಾಗಲೂ ಎಲ್ಲ ಹಾಳು ಮಾಡ್ಕೋತಾರೆ, ಇಲ್ಲ ಆ ಕಡೆ ಈ ಕಡೆ ನೋಡ್ತಿರ್ತಾರೆ. ಕ್ಯಾಮ್ರಾ ನೋಡೋದೇ ಇಲ್ಲ ಇಬ್ಬರು. ಸಿರಿಗೆ ಬೇಗ 7 ಮಂತ್ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಖುಷಿಯಾಗತ್ತೆ ಅಲ್ವಾ, ಮಂತ್ಲಿ ಫೋಟೋ ಶೂಟ್ ಮಾಡೋವಾಗಲೂ ಎಷ್ಟು ಬೇಗ ಗ್ರೋ ಆಗ್ತಾ ಇದ್ದಾರೆ ಇಬ್ಬರು ಅಂದ್ಬಿಟ್ಟು. ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇವರು. ನಂದು ಹೇರ್ ಬ್ಯಾಂಡ್ ಅದು ಕಳ್ಚಿ ಬೀಳ್ತಾ ಇತ್ತು ಅಲ್ಲಿ ನೋಡಿ. ಅದು ಯಾಕಂತ ಗೊತ್ತಿಲ್ಲ, ಫುಲ್ ಜಾರ್ಕೊಂಡು ಹೋಗ್ತಾ ಇತ್ತು. ಅದನ್ನು ಪದೇ ಎಲ್ಲರೂ ಸರಿ ಮಾಡ್ತಾ ಇದ್ವಿ. ಅದು ದೊಡ್ಡ ಫ್ಲವರ್ ಇರೋದಕ್ಕೋ ಅಥವಾ ಅವಳು ಕೂದಲು ಇರೋದಕ್ಕೋ ಗೊತ್ತಿಲ್ಲ, ಸಿರಿ ಪಾಪುದು ಸ್ಟಿಫಾಗಿ ಕೂತಿತ್ತು. ಸರುಪಾಪುದು ನೋಡಿ, ಅವಳು ಬೇರೆ ಉಲ್ಟಾ ಬೀಳ್ತಾಳೆ, ನೆಲಕ್ಕೆಲ್ಲಾದರೂ ತಲೆ ಬಡ್ಸ್ಕೊತಾಳೆ ಅಂತ ಭಯ. ಫೈನಲಿ ಹೇಗೇಗೋ ಕಷ್ಟಪಟ್ಟು ಅವರ ಅಪ್ಪ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿದರು. ನಾನು ಸ್ವಲ್ಪ ಹಾಗೆ ವೀಡಿಯೋಸ್ನ ಮಾಡ್ಕೊಂಡೆ. ನೋಡಿ ಮತ್ತೆ 7 ಹಾಳು ಮಾಡಿಬಿಟ್ಟಿದ್ದಾರೆ, ಜೋಳ ಸರಿಸ್ಬಿಟ್ಟಿದ್ದಾರೆ ಇಬ್ಬರು ಸೇರಿ. ಕೈಗೆ ಸಿಕ್ಕರೆ ಏನೂ ಬಿಡಲ್ಲ, ಏನು ಸಿಕ್ಕರು ಫಸ್ಟ್ ಬಾಯಿಗೆ ಹಾಕೋತಾರೆ ಇಬ್ಬರಂತೂ. ನೋಡಿ ಇಬ್ಬರದು ಈ ಥರ ಉಲ್ಟಾ ಮಲಗಿಸಿ ಒಂದು ಫೋಟೋ ಕ್ಲಿಕ್ ಮಾಡ್ತಾಯಿದ್ದಾರೆ. ಇಬ್ಬರು ಚೆನ್ನಾಗಿ ಚೆನ್ನಾಗಿ ಬಿದ್ದಿದ್ದಾರೆ, ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಷ್ಟ ಆಯಿತು ಕತೆ.
ಸೊ ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಎಂಡ್ ಮಾಡಲಿಲ್ಲ. ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸರಸಿರಿ 7 ಮಂತ್ ಫೋಟೋ ಶೂಟ್ ಮಾಡಿದ್ವಿ. ಸೊ ಇವಾಗ ವ್ಲಾಗ್ ಇವತ್ತು ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಫೋಟೋ ಶೂಟ್ ಆಯಿತು, ಫ್ರೆಶ್ ಅಪ್ ಎಲ್ಲ ಆಯಿತು, ಟಿಫನ್ ತಿನ್ಬೇಕು ಇವಾಗ. ಸರಸಿರಿ ಇಬ್ಬರು ಆಟ ಆಡ್ತಾ ಇದ್ದಾರೆ. ಸರ ಪಾಪು ನೋಡಿ ಮೀಡಿ ಹಾಕ್ಸಿದ್ವಿ, ತೆಗ್ದ್ವಿ, ಅವ್ರಿಗೆ ಕಂಫರ್ಟೇಬಲ್ ಆಗಲ್ಲ ಅಂದ್ಬಿಟ್ಟು. ನೋಡಿ ಮಗನ ಇಲ್ಲಿ ನೋಡಿಲ್ಲ, 7 ಮಂತ್ ಆಯಿತು ಸರಸಿರಿಗೆ ಅಂತೂ 7 ಮಂತ್ ಕಂಪ್ಲೀಟ್ ಆಯಿತು. ಸೊ ಟಿಫನ್ ತಿನ್ಬೇಕು ಇವಾಗ. ಸರ್ ಪಾಪು ಇಲ್ಲಿ ನೋಡಿಲ್ಲ, ಇಲ್ಲಿ ಸರ್ ಇವತ್ತು ನೋಡಲ್ವಂತೆ. ನೋಡಿ ಮಗನೇ, ಮಗನೇ ಚೀನಿ ಪಾಪು. ತುಂಬ ಗಾಳಿ ಬರ್ತಾ ಇದೆ ಹೊರಗಡೆ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಸಿರಿ ತೋರಿಸ್ತೀನಿ, ಸಿರಿ ಸರ್ದು ಸೇಮ್ ಡ್ರೆಸ್ಸು. ಕಳ್ಳ ಕಳ್ಳ. ಟಿಫನ್ ತಿನ್ನಬೇಕು, ಟೈಮ್ ಆಯಿತು. ಅಲ್ಲೇ 11 o'clock ಆಯಿತು. ಈವ್ನಿಂಗ್ ಊಟ ಮಾಡಿಸಿದ್ದಾಯಿತು ಸರಸಿರಿಗೆ. ಇವಾಗ ನಾವು ಸ್ವಲ್ಪ ತಿನ್ನಬೇಕು ಎಲ್ಲ ಮದ್ವೆ. ಸೊ ನಾವು ಸ್ವಲ್ಪ ಟಿಫನ್ ತಿನ್ನೋಣ. ಇವತ್ತು ತಿಂಡಿ ಬಂದು ದೋಸೆ ಮತ್ತು ಚಟ್ನಿನ ಮಾಡಿದ್ವಿ. ಸೊ ಹಸ್ಬೆಂಡ್ ಡ್ಯೂಟಿಗಿತ್ತಲ್ವ, ಅದಕ್ಕೋಸ್ಕರ ಸೊ ಟಿಫನ್ ತಿಂದ್ಕೊಂಡೆ ನಾನು ಕೂಡ. ಅಷ್ಟರಲ್ಲಿ ಸಿರಿ ಪಾಪು ಎದ್ದಿದ್ರು. ಸಿರಿ ಪಾಪು ಇಲ್ಲಿದ್ದಾಳೆ ನೋಡಿ, ಒಂದು ನಿದ್ದೆಯಾಗಿ ಎದ್ದಿದ್ದಾಳೆ ಇವಾಗ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅವಳಿಗೆ, 3 ಗಂಟೆವರೆಗೂ ಮಲ್ಗೆ ಇಲ್ಲ. ಸೊ ಫೋಟೋ ಶೂಟ್ ಆದಮೇಲೆ ಒಂದು ರೌಂಡ್ ಮಲಗಿ ಇವಾಗ ಎದ್ದು ಊಟ ತಿಂದು ಹಾಲು ಕುಡಿದು ಕೂತಿದ್ದಾಳೆ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ವ್ಲಾಗು. ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.